ವ್ಯಾಬ್ಲರಿ ಜಾಸ್ತಿ ಆಗೋಕ್ಕೋಸ್ಕರ ಒಂದು ಚಾರ್ಟನ್ನು ರೆಡಿ ಮಾಡಿದ್ದೀನಿ. ಈ ಚಾರ್ಟಲ್ಲಿ ನಾನು ಒಂದು ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ, ಡ್ರಾಯಿಂಗ್ ಶೀಟ್ ತೊಗೊಂಡಿದ್ದೀನಿ, ಈ ಟೀ ಕಪ್ಸ್ಗಳನ್ನು ಬಳಸಿದ್ದೀನಿ. ಈ ಟೀ ಕಪ್ಸ್ಗಳನ್ನು ಒಂದೊಂದರೊಳಗೆ 2 ಟೀ ಕಪ್ಸ್ ಇದೆ. ಇಲ್ಲಿ ಒಂದು ಲೆಟರ್ ಕೂರಬೇಕು ಆ ರೀತಿಯಾಗಿ ಕಟ್ ಮಾಡಿದ್ದೀನಿ. ಒಳಗಡೆ ಲೆಟರ್ಸನ್ನು ಬರೆದಿದ್ದೀನಿ. ಮಗುವಿಗೆ ಆ ಲೆಟರಿನ ಸೌಂಡ್ ಪ್ರಾಕ್ಟೀಸ್ ಆಗಬೇಕು. ಹಾಗಾಗ್ಬಿಟ್ಟು ಬೇರೆ 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 ಲೆಟರ್ಸ್ ಅನ್ನ ಬರೆದಿದ್ದೀನಿ. ಉದಾಹರಣೆಗೆ ಬಿ ಇದ್ರೆ ಬಾ, ಸಿ ಇದ್ರೆ ಕಾ, ಡಿ ಇದ್ರೆ ಡಾ, ಹೆಚ್ ಇದ್ರೆ ಹಾ, ಎಂ ಇದ್ರೆ ಮಾ, ಕೆ ಇದ್ರೆ ಕಾ. ಈ ರೀತಿ ಪ್ರಾಕ್ಟೀಸ್ ಆಗೋಕ್ಕೋಸ್ಕರ ಒಳಗಡೆ ಲೆಟರ್ಸ್ ಅನ್ನ ಬರೆದಿದ್ದೀನಿ ನಾನು. ಇದು ಈ ರೀತಿಯಾಗಿ ಟರ್ನ್ ಆಗ್ತಾ ಹೋಗುತ್ತೆ. ಒಳಗಡೆಯ ಇದನ್ನ, ಹೊರಗಡೆಯ ಕಪ್ಪನ್ನು ನಾನು ಡಬಲ್ ಗಮ್ ಟೇಪ್ ಇಂದ ಸ್ಟಿಕ್ ಮಾಡಿದ್ದೀನಿ. ನಿಮಗೆ ಅನ್ಸಿರ್ಬೋದು ಇದೆಲ್ಲ ಯಾಕೆ ಡೈರೆಕ್ಟ್ ಆಗಿ ಬೋರ್ಡ್ ಮೇಲೆ ಬರಿಬಹುದಲ್ವಾ? RAT ರ್ಯಾಟ್, MAT ಮ್ಯಾಟ್, BAT ಬ್ಯಾಟ್, CAT ಕ್ಯಾಟ್ ಈ ರೀತಿಯಾಗಿ ಕಲಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಅನ್ಕೊಂಡಿರ್ಬೋದು. ಆದ್ರೆ ಇಲ್ಲೇ ನೋಡಿ ಸ್ನೇಹಿತರೆ, ಬೋರ್ಡಲ್ಲಿ ಬರ್ದಿರೋದಕ್ಕೂ ಈ ಒಂದು ಚಿತ್ರಕ್ಕೂ ಯಾವುದರೊಳಗೆ ಹೆಚ್ಚು ಮಗು ಅಟ್ರಾಕ್ಟ್ ಆಗುತ್ತೆ, ಯಾವುದಕ್ಕೆ ಹೆಚ್ಚು ಮಗು ಅಟ್ರಾಕ್ಟ್ ಆಗುತ್ತೆ? ಹೌದು, ಖಂಡಿತ ಈ ಒಂದು ಆಕ್ಟಿವಿಟಿ ಇದೆಯಲ್ಲ, ಈ ಒಂದು ಕಲರ್ಫುಲ್ ಆಗಿ ಆಕ್ಟಿವಿಟಿ ಇದೆಯಲ್ಲ, ಇದಕ್ಕೆ ಮಗು ಅಟ್ರಾಕ್ಟ್ ಆಗುತ್ತೆ. ಮಗು ಇಂಗ್ಲಿಷನ್ನ ಬಹಳ ಡಿಫಿಕಲ್ಟ್ ಅನ್ಕೊಂಡಿರುತ್ತೆ. ಹಾಗಾಗ್ಬಿಟ್ಟು ನಾವು ಇಂಗ್ಲಿಷನ್ನ ಜಾಸ್ತಿ 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 ಆಕ್ಟಿವಿಟಿ ಮೂಲಕ ನಾವು ಕಲಿಸಿದ್ರೆ ಮಗು ಈಸಿಯಾಗಿ ತಾನೇ ಟರ್ನ್ ಮಾಡ್ಕೊಳ್ತಾ ಅಥವಾ ತಾನೇ ಕೈ ಆಡಿಸ್ತಾ ಮಗು ಕಲಿಯುತ್ತೆ. ಹಾಗಾಗ್ಬಿಟ್ಟು ಅವನಿಗೆ ಅವಾಗ ಆ ಇಂಗ್ಲಿಷ್ ಅನ್ನೋದು ಈಸಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎ ಸೌಂಡ್ ಪರಿಚಯ ಮಾಡೋಕ್ಕೋಸ್ಕರ ನಾನು ಫಸ್ಟ್ ಲೆಟರ್ ಇಲ್ಲಿ ಎಸ್ ಇದೆ, ಎ ಇದೆ, ಟಿ ಇದೆ, ಸ್ವಲ್ಪ ಸೈಡಲ್ಲಿ ಕಾಣಿಸ್ತಾ ಇದೆ. SAT ಸ್ಯಾಟ್, BAT ಬ್ಯಾಟ್, RAT ರ್ಯಾಟ್, CAT ಕ್ಯಾಟ್. ಮಗುಗೆ ಹೇಳಿ ನೀವು ಓದಕ್ಕೆ. MAT ಮ್ಯಾಟ್. ಮಗು ಫಸ್ಟ್ ಆಲ್ಫಾಬೆಟ್ ಐಡೆಂಟಿಫೈ ಮಾಡೋದನ್ನ ಕಲ್ತಿರತ್ತೆ. ಹಾಗಾಗ್ಬಿಟ್ಟು ಇಲ್ಲಿ ಈಸಿಯಾಗಿ ಅವನು ಹೇಳ್ತಾನೆ. ಫಸ್ಟ್ ಸೌಂಡ್ ರ್ಯಾಟ್ ಆದ್ಮೇಲೆ ನೆಕ್ಸ್ಟ್ ಅದೆಲ್ಲ ಹಾಗೆ ಬರುತ್ತೆ ಅಂತ ರ್ಯಾಟ್, ಬ್ಯಾಟ್, ಮ್ಯಾಟ್, ಸ್ಯಾಟ್, ಕ್ಯಾಟ್ ಅನ್ನೋದನ್ನ ಮಗು ಈಸಿಯಾಗಿ ಹೇಳುತ್ತೆ. ನೆಕ್ಸ್ಟ್ ಕಪ್ಪಿಗೆ ಬಂದ್ರೆ PIN ಪಿನ್. ಫಸ್ಟ್ ನಾವು ಇಂಟ್ರೊಡ್ಯೂಸ್ ಮಾಡಬೇಕು. PIN ಪಿನ್ ಆಗತ್ತೆ ಮಕ್ಕಳೇ. ನೆಕ್ಸ್ಟ್ ಏನಾಗುತ್ತೆ? RIN ಯಸ್ ರಿನ್ ಆಗತ್ತೆ. ನೆಕ್ಸ್ಟ್ SIN ಸಿನ್ ಆಗತ್ತೆ. ನೆಕ್ಸ್ಟ್ TIN ಟಿನ್ ಆಗತ್ತೆ. FIN ಫಿನ್ ಆಗತ್ತೆ. ಇಲ್ಲಿ ಈ ಆಕ್ಟಿವಿಟಿ ಮಾಡಿದ್ಮೇಲೆ ಮಗು ನೆಕ್ಸ್ಟ್ ಇಲ್ಲಿ ಅವನೇ ಆಗಿ ಓದ್ತಾನೆ. TIN ಟಿನ್, BIN ಬಿನ್, RIN ರಿನ್, SIN ಸಿನ್, ಪಿನ್ ಫಿನ್. ಈ ರೀತಿಯಾಗಿ ಈಸಿಯಾಗಿ ಹೇಳುತ್ತೆ. ನೆಕ್ಸ್ಟ್ ಇಲ್ಲಿ TUN ಟನ್, WN ಒನ್, HUN ಹನ್, SUN ಸನ್, BUN ಬನ್, RUN ರನ್, GUN ಗನ್, TUN ಟನ್, FUN ಫನ್. ಫನ್ ಅಂದ್ರೆ ಮಗು ಈ ಆಕ್ಟಿವಿಟಿಯಲ್ಲಿ ಫನ್ ಮೂಲಕನೇ ಕಲಿಯುತ್ತೆ ಇಂಗ್ಲಿಷ್ನ. BALLL ಬಾಲ್ ಅಂದ್ರೆ ಇಲ್ಲಿ 4 ಲೆಟರ್ಸ್ ಆಗಿದೆ ನೋಡಿ. 4 ಲೆಟರ್ಸ್ ಅನ್ನು ಸಹ ಈ ರೀತಿ ಮಾಡಿದ್ಮೇಲೆ 4 ಲೆಟರ್ಸ್ ಅನ್ನ ಮಾಡಿ ನೆಕ್ಸ್ಟ್ 5 ಲೆಟರ್ಸ್ ಅನ್ನ ಮಾಡಿ ಈಸಿಯಾಗಿ ಮಗು ಕಲಿತಾ ಹೋಗುತ್ತೆ. BALL ಬಾಲ್, RALL ರಾಲ್, GALL ಗಾಲ್, TALL ಟಾಲ್, MALL ಮಾಲ್, TALL ಟಾಲ್, WALL ವಾಲ್, BALL ಬಾಲ್. ಈ ರೀತಿಯಾಗಿ ಮಗು ಈಸಿಯಾಗಿ ಇಂಗ್ಲಿಷನ್ನ ಕಲಿಯುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ನಾನೇನು ಮಾಡಿದ್ದೀನಿ ಅಂದರೆ ಓವೆಲ್ ಸೌಂಡ್ಗಳನ್ನು ತಗೊಂಡಿದ್ದೀನಿ. ಓವೆಲ್ಸ್ ಅಂತ ಅಂದರೆ ಗೊತ್ತಲ್ವಾ? A, E, I, O, U. ಈ AEIOU ನ ಬಳಸಿಬಿಟ್ಟು ನಾನು ಮತ್ತೆ ಇಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನು ಮಾಡಿದ್ದೀನಿ. ಇದೇನಪ್ಪ ಅಂತಂದರೆ ನಾವು ಸ್ನ್ಯಾಕ್ಸಿಗೆ ಬಳಸ್ತೀವಲ್ಲ ಪೇಪರ್ ಪ್ಲೇಟ್, ಅದನ್ನು ನಾನು ಸೈಡ್ ಬಾರ್ಡರ್ಸ್ ಎಲ್ಲ ಪೇಂಟ್ ಮಾಡಿಬಿಟ್ಟು ಯೂಸ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಎ ಸೌಂಡ್ ತೋರ್ಸೋಕ್ಕೋಸ್ಕರ BAG ಬ್ಯಾಗ್, ಇಲ್ಲಿ ಜಿಲ್ಯಾಗ್, ರ್ಯಾಗ್, ನ್ಯಾಗ್, ಸ್ಯಾಗ್, ಹ್ಯಾಗ್, ಟ್ಯಾಗ್, ಮ್ಯಾಗ್, ಡ್ಯಾಗ್. ನೆಕ್ಸ್ಟ್ ಈ ಸೌಂಡ್ ತೋರ್ಸೋಕ್ಕೋಸ್ಕರ ಪೆನ್, ಹೆನ್, ಡೆನ್, ಬೆನ್, ಫೆನ್, ಮೆನ್,
ರೆನ್, ಟೆನ್. ಹೌದು. ಐ ಸೌಂಡಿಗೆ ಪಿನ್, ಬಿನ್, ರಿನ್, ಕಿನ್, ಟಿನ್, ಸಿನ್, ಫಿನ್, ವಿನ್. ಇದೇ ರೀತಿ ಓ ಮತ್ತೆ ಯು ಸೌಂಡ್ಗೋಸ್ಕರ ಓದಲ್ಲಿ ನೋಡಿ 2 ಎಕ್ಸಾಂಪಲ್ ಹೇಳ್ತೀನಿ. MOB ಮಾಪ್, COB ಕಾಪ್, ROB ರಾಬ್, JOB ಜಾಬ್, BUT ಬಟ್, CUT ಕಟ್, PUT ಪುಟ್, GUT ಗಟ್, HUT ಹಟ್, NUT ನಟ್. ಈ ರೀತಿಯಾಗಿ ನಾವು ಸಿಂಪಲ್ ವಸ್ತುಗಳನ್ನು ತಗೊಂಡು ನಾವು ಇಂಗ್ಲಿಷನ್ನು ಈಸಿಯಾಗಿ ನಾವು ಹೇಳ್ಕೊಡ್ಬಹುದು. ನಿಜವಾಗ್ಲೂ ಸ್ನೇಹಿತರೆ, ಈ ರೀತಿ ಆಕ್ಟಿವಿಟೀಸ್ ಮೂಲಕ ನಾವು ಇಂಗ್ಲಿಷನ್ನು ಕಲಿಸಿದ್ರೆ ಮಗುವಿನ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಮ್ಮ ಮನಸ್ಸಿಗೂ ಸಹ ನೆಮ್ಮದಿ ಸಿಗತ್ತೆ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.